ನಿಮಗೆಲ್ಲ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾ ಇದ್ದೀನಿ. ಬ್ಯಾಟ್ಸ್ ಮಾಡ್ತೀನಿ, ಈ ಥರ ಒಂದು ಇನ್ಸಿಡೆಂಟು ನಿಮ್ಮ ಲೈಫಲ್ಲೂ ನಡೆದಿರುತ್ತೆ, ನೀವು ಕೂಡ ಫೀಲ್ ಮಾಡಿರ್ತೀರ. ಸೊ ತಡ ಯಾಕೆ, ಡೈರೆಕ್ಟಾಗಿ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಹತ್ರ ಹಲವಾರು ಸಾಕು ಪ್ರಾಣಿಗಳಿರ್ತವೆ. ಕೋಳಿ, ಕುರಿ, ಈ ಥರ ಇನ್ನು ಹಸು ಆಗಿರ್ಬೋದು, ಇನ್ನು ಸಾಕಷ್ಟು ಪ್ರಾಣಿಗಳಿರ್ತವೆ. ಅದರಲ್ಲಿ ಕುದುರೆ ಕೂಡ ಒಂದಿರುತ್ತೆ. ಆ ಒಬ್ಬ ವ್ಯಕ್ತಿ ಏನಿದ್ದಾನೆ, ಎಲ್ಲಿಂದ ಎಲ್ಲಿಗೆ ಹೋಗಬೇಕಂದ್ರು ಅಂದರೆ ಟ್ರಾವೆಲ್ ಮಾಡಬೇಕಂದ್ರೆ ಕುದುರೆನ ಯೂಸ್ ಮಾಡ್ತಾ ಇರ್ತಾನೆ. ಅಂದರೆ ಕುದುರೆ ಮೇಲೆ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಆ ಕುದುರೆಗೆ ಆ ಸಾಕು ಪ್ರಾಣಿಗಳಲ್ಲಿ ಅತ್ಯಂತ ಕ್ಲೋಸ್ ಫ್ರೆಂಡ್ ಅಂದರೆ ಒಂದು ಕುರಿ ಅಥವಾ ಮೇಕೆ ಅಂತ ಹೇಳ್ಬೋದು. ಅವೆರಡು ಇಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತವೆ ಅಂದರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತವೆ. ಆ ಒಂದು ಕುದುರೆಗೆ ಜ್ವರ ಬರುತ್ತೆ. ಆಗ ಆ ಕುದುರೆ ಮಾಲೀಕ ಏನು ಮಾಡ್ತಾನೆ ಅಂದರೆ ಆ ಒಂದು ಕುದುರೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಇರ್ತಾರೆ. ಆ ಒಂದು ಕುದುರೆನ ಚೆಕ್ ಮಾಡಿಬಿಟ್ಟು ಟ್ಯಾಬ್ಲೆಟ್ಸು, ಸೊ ಏನೇನು ಮೆಡಿಕೇಷನ್ ಕೊಡಬೇಕು, ಯಾವೊಂದು ರೀತಿ ಚೆಕಪ್ ಮಾಡಿಬಿಟ್ಟು ಏನೆಲ್ಲ ಪ್ರೊಸೀಜರ್ ಕೊಡಬೇಕು ಅದೆಲ್ಲ ಕಂಪ್ಲೀಟ್ ಮಾಡ್ತಾರೆ. ಸೊ ಮಾಡಿ 1 ವೀಕು ಆ ಒಂದು ಕುದುರೆಗೆ ಮೆಡಿಸಿನ್ ಕೊಡೋಕ್ಕೆ ಹೇಳ್ತಾರೆ. 1 ವೀಕ್ ಆದಮೇಲೂ ಕುದುರೆ ವಾಪಸ್ ರಿಕವರಿ ಆಗಲ್ಲ. ಅಂದರೆ ಮತ್ತೆ ಹೇಗಿತ್ತೋ ಹಾಗೆ ನಾರ್ಮಲಾಗಿ ಆಗಲ್ಲ, ಅದು ನರಳ್ತಾನೆ ಇರುತ್ತೆ. ಈ ಒಂದು ನರಳಾಟ ನೋಡಿ ಆ ಒಂದು ಕುದುರೆ ಮಾಲೀಕನಿಗೆ ತುಂಬ ಬೇಜಾರಾಗುತ್ತೆ. ಹೀಗೆ ಆ ಒಂದು ಮಾಲೀಕನ ಫ್ರೆಂಡ್ ಬಂದು ಹೇಳ್ತಾನೆ, ಇನ್ನೆಷ್ಟು ದಿನ ಅಂತ ಈ ಥರ ಕುದುರೆ ಮೇಲೆ ನೀನು ಟ್ರಾವೆಲ್ ಮಾಡ್ತೀಯ, ಅದು ನೋಡಿ ಎಷ್ಟು ಒದ್ದಾಡ್ಕೊಂಡಿದೆ, ಒಂದು ಕೆಲಸ ಮಾಡಿಬಿಡು, ಈ ಕುದುರೆನ ಒಂದು ಇಂಜೆಕ್ಷನ್ನು ಅಥವಾ ಯಾವುದರಲ್ಲೋ ವಿಷ ಹಾಕಿ ಸಾಯಿಸ್ಬಿಡು ಅಂತ ಹೇಳ್ತಾರೆ. ಆ ಮಾಲೀಕನಿಗೆ ಆ ಒಂದು ಐಡಿಯಾ ಕರೆಕ್ಟ್ ಅನಿಸುತ್ತೆ. ಏನಕ್ಕೆ ಅಂದರೆ ಆ ಕುದುರೆ ನರಳಾಟನ ಈ ಮಾಲೀಕನ ಕೈಲಿ ನೋಡೋಕ್ಕಾಗ್ತಾ ಇರಲ್ಲ. ಹಾಗಾಗಿ ಅವನ ಫ್ರೆಂಡ್ ಕೊಟ್ಟಿರೋ ಐಡಿಯಾ ಕರೆಕ್ಟಾಗಿದೆ ಅನಿಸುತ್ತೆ. ಏನಕ್ಕಂದರೆ ನರಳ್ಕೊಂಡು ಬದುಕೋದಕ್ಕಿನ್ನ ಒಂದೇ ಸಲ ಇದಾಗಿಬಿಡ್ಲಿ ಅಂತ ಹೇಳಿ ಅವನಿಗೆ ಆ ಒಂದು ಐಡಿಯಾ ಕರೆಕ್ಟ್ ಅನಿಸುತ್ತೆ. ಅವ್ನು ಹೇಳ್ತಾನೆ, ಸರಿ ಓಕೆ ನೋಡೋಣ, ಇನ್ನೂ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸಲ್ಲಿ ಇನ್ನೂ 1 ದಿನ ಬಾಕಿ ಇದೆ, ಆ 1 ದಿನನ ಕೊಟ್ಬಿಟ್ಟು ನೋಡೋಣ, ಕುದುರೆ ಯಥಾ ಪ್ರಕಾರ ಆದರೆ ಓಕೆ, ಇಲ್ಲಾಂದರೆ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ಅವನ ಫ್ರೆಂಡ್ಗೆ ಹೇಳ್ತಾನೆ. ಸೊ ಈ ಒಂದು ಕಾನ್ವರ್ಸೇಷನ್ ಅಂದರೆ ಈ ಒಂದು ಕುದುರೆಯ ಮಾಲೀಕ ಮತ್ತು ಅವನ ಫ್ರೆಂಡು ಮಾತಾಡಿರೋವಂಥ ಮಾತುಗಳನ್ನ ಪಕ್ಕದಲ್ಲೇ ಇರೋವಂಥ ಒಂದು ಕುರಿ ಅದನ್ನ ಕೇಳಿಸ್ಕೊಳುತ್ತೆ. ಅಂದರೆ ಆ ಕುದುರೆಯ ಕ್ಲೋಸ್ ಫ್ರೆಂಡ್ ಆಗಿರೋಂಥ ಕುರಿ ಕೇಳಿಸ್ಕೊಂಡು ಗಾಬರಿ ಆಗಿಬಿಟ್ಟು ಕುದುರೆ ಹತ್ರ ಹೋಗುತ್ತೆ. ಕುದುರೆ ಹತ್ರ ಹೋಗ್ಬಿಟ್ಟು ಮಾತುಕತೆ ಅಂದರೆ ಈ ಒಂದು ಕಾನ್ವರ್ಸೇಷನ್ ನಡೆದಿರೋಂಥ ಎಲ್ಲ ಘಟನೆಗಳು ಈ ಒಂದು ಕುದುರೆಗೆ ಹೇಳುತ್ತೆ. ಇಲ್ಲ, ಒಂದು ಕೆಲಸ ಮಾಡಿಬಿಡು, ನೀನು ಮೊದಲಿನ ಥರ ತುಂಬ ಫಾಸ್ಟಾಗಿ ನಡೆಯೋದು ಕಲಿ, ಫುಲ್ ಆ್ಯಕ್ಟಿವ್ ಆಗಿರು, ಇಲ್ಲಾಂದರೆ ನಿನಗೆ ನೆಕ್ಸ್ಟ್ ಥರ ಸಾಯಿಸೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ. ಈ ಮಾತುಗಳನ್ನ ಕೇಳಿದಂಥ ಕುದುರೆ ತನ್ನ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ವಾಪಸ್ ರಿಕವರಿ ಆಗೋಕ್ಕೆ ಟ್ರೈ ಮಾಡುತ್ತೆ. ಹೇಗೋ ಅದು ಕುದುರೆ ರೆಡಿ ಆಗಿಬಿಡುತ್ತೆ. ನೆಕ್ಸ್ಟ್ ಡೇ ಮಾಲೀಕ ಬಂದು ನೋಡ್ತಾನೆ, ಕುದುರೆ ಫುಲ್ ರೆಡಿ ಆಗಿರುತ್ತೆ. ಕುದುರೆ ಮೇಲೆ ಒಂದು ರೌಂಡ್ ಹೋಗಿ ಬರ್ತಾನೆ. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ, ಫುಲ್ ಜೋಶ್ ಆಗಿಬಿಡುತ್ತೆ. ನನ್ನ ಫೇವ್ರೆಟ್ ಕುದುರೆ ರೆಡಿ ಆಗಿಬಿಡ್ತು ಅಂತ ಹೇಳಿ. ಸೊ ಆವಾಗ ಅವ್ನ ಫ್ರೆಂಡ್ ಹೋಗ್ತಾ ಇರ್ತಾನೆ, ಅಲ್ಲಿ ಅವನ್ನ ಕರೆದುಬಿಟ್ಟು ಹೇಳ್ತಾನೆ, ಮಗ ಇವತ್ತು ಕುದುರೆ ರೆಡಿ ಆಗಿಬಿಡ್ತು, ಫುಲ್ ಖುಷಿ ಆಗ್ತಿದೆ, ಖುಷಿಗೆ ಪಾರ್ಟಿ ಮಾಡೋಣ, ನಮ್ಮ ಮನೆಯಲ್ಲಿರೋಂಥ ಮೇಕೆನ ಹೊಡೆಯೋಣ, ಅಂದರೆ ಕುರಿನ ಕುಯ್ಯೋಣ ಅಂತ ಹೇಳ್ತಾನೆ. ಸೊ ಇವಾಗ ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ ಇದರ ತಾತ್ಪರ್ಯ ಏನು ಅಂತ ಹೇಳಿ. ನಿಮಗೆ ಇದರ ತಾತ್ಪರ್ಯ ಅರ್ಥ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ಇದರ ತಾತ್ಪರ್ಯನ ಕಂಪ್ಲೀಟಾಗಿ ಹೇಳ್ತೀನಿ.